ಹಿಂಗೆ ಕ್ರಾಸ್ ಆಗದಿರ ಇರೋದು, ಡ್ಯಾಮೇಜ್ ಆಗಿರೋ ಮೊಟ್ಟೆ, ಎಕ್ಸ್ಪೈರ್ ಆಗಿರೋ ಮೊಟ್ಟೆ ಮರಿಗಳಾಗಲ್ಲ. ಅವೆಲ್ಲ ತೆಗೆದ್ಬಿಟ್ಟು ಬಿಸಾಕ್ತೀವಿ. ಮತ್ತೆ 13ನೇ ದಿನ ಇನ್ನೊಂದ್ಸಾರಿ ಸೇಮ್ ಪ್ರೊಸೀಜರ್ ಮಾಡಿ ಅವಾಗ ಇನ್ನೊಂದು ಕೆಲವೊಂದು ಮೊಟ್ಟೆಗಳಲ್ಲಿ ಮರಿಗಳು ಆಗೋಗ್ಬಿಟ್ಟು ಸತ್ತೋಗಿರುತ್ತೆ. ಏನು ಕಾರಣ ಅಂದರೆ ವೀಕ್ನೆಸ್ ಇರ್ತಕ್ಕಂಥ ಮೊಟ್ಟೆಗಳು ಸತ್ತೋಗುತ್ತೆ, ಮರಿಗಳು ಉಳಿಯಲ್ಲ. ಅವು ಕೂಡ ತೆಗೆದು ಬಿಸಾಕಿದ್ರೆ ಒಳ್ಳೆ ಹೆಲ್ದಿಯಾಗಿರೋ ಮೊಟ್ಟೆಗಳು ಮರಿಗಳು ಬೆಳೀತಾ ಇರೋದು ಇರುತ್ತೆ. 18 ದಿನ ಆಗಿದ ತಕ್ಷಣ ಇಲ್ಲಿ ಕೆಳಗಡೆ ನೀವು ಮರಳು ಹಾಕ್ಕೊಂಡಿರ್ತೀರಾ, ಅದೆಲ್ಲ ನಾವು ವೀಡಿಯೋಸ್ ನಿಮ್ಗೆ ವಾಟ್ಸಪ್ ಕಳ್ಸಿಕೊಡ್ತೀವಿ. ಆ ಮರಳ ಮೇಲೆ ಮೊಟ್ಟೆಗಳು ಶಿಫ್ಟ್ ಮಾಡಿಬಿಟ್ರೆ 19ನೇ ದಿನದಿಂದ ಹೊಡ್ಕೊಂಡು ಹೊರಗಡೆ ಬರುತ್ತೆ. ಆ ಬಂದಂಗೆ ಮರಿಗಳು ನೋಡಿ, ಇಂಥದ್ದೊಂದು ಬ್ರೂಡಿಂಗ್ ಸೆಟಪ್ ಅಂತಾರೆ. ಇದನ್ನ ಬ್ರೂಡಿಂಗ್ ಸೆಟಪ್ ಅಂತಾರೆ. ಒಂದು ಕರ್ಟನ್ ಬಾಕ್ಸ್ ಅನ್ನು ತಗೊಳ್ಳೋದು, ಕೆಳಗಡೆ ಒಂದು ಚೀಲ ಹಾಕ್ಬಿಟ್ಟು ಒಂದು 2 ಇಂಚು ಮರಳು ಹಾಕ್ಬಿಡೋದು, ಒಂದು ಬಲ್ಪ್ ಹಾಕೊಳ್ಳೋದು, ಒಂದು ಟಬ್ಬಲ್ಲಿ ಮೇವು ಇಟ್ಕೊಳ್ಳೋದು, ಇನ್ನೊಂದು ಟಬ್ಬಲ್ಲಿ ನೀರು ಇಟ್ಕೊಳ್ಳೋದು. ಈ ಥರ ಇಟ್ಕೊಂಡು ನಾವು ಮರಿಗಳನ್ನ 1 ತಿಂಗಳ ಕಾಲ ಬೆಳೆಸ್ಕೊಂಡು ಆರಾಮಾಗಿ ಹೊರಗಡೆ ಬಿಟ್ಕೋಬೋದು. ನೀವು ನೋಡಿದ್ರೆ ಹೆಂಗಿದ್ರೆ ಈ ಕಡೆ ಕೂಡ ಇದಾವೆ ಮರಿಗಳು. ಇವೆಲ್ಲ ಇನ್ನೊಂದು ಬ್ಯಾಚು. ಇದರ ತೀರಾ ಸಣ್ಣ ಮರಿಗಳು ಈ ಕಡೆ ಇದ್ದಾವೆ. ಆ ಥರ ನೀವು ಯಾವುದೇ